ನಮಸ್ಕಾರ. ನಂಬರ್ ಗೇಮ್ ಇದೀಗ ರಾಜ್ಯ ರಾಜಕಾರಣದಲ್ಲಿ ಶುರುವಾಗಿದೆ. ಡಿಕೆಶಿಯ ಸರ್ವ ಪ್ರಯತ್ನಗಳು ಕೂಡ ಫಲ ಕೊಟ್ಟಿಲ್ಲ. ಹೀಗಾಗಿ ಇದೀಗ ನಂಬರ್ ಗೇಮ್ ಆಟ ಕರ್ನಾಟಕದಲ್ಲಿ ಶುರುವಾಗುತ್ತಾ? ನಂಬರ್ ಗೇಮ್ ಆಟ ಶುರುವಾದ್ರೆ ಡಿಕೆಶಿಗೆ ಎಷ್ಟು ಬೆಂಬಲ, ಸಿದ್ದರಾಮಯ್ಯ ಅವರಿಗೆ ಎಷ್ಟು ಬೆಂಬಲ, ತಟಸ್ಥವಾಗಿರ್ತಕ್ಕಂಥ ನಾಯಕರು ಯಾರ್ಯಾರು, ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಸ್ನೇಹಿತರೆ, ಕರ್ನಾಟಕ ನ್ಯೂಸ್ 9ಗೆ ಸ್ವಾಗತ. ನಾನು ವಿಮ್ರಾ ನಾಗರಾಜ್. ಸ್ನೇಹಿತರೆ, ನಾನು ಮಾಡ್ತಕ್ಕಂಥ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತವೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಮುಂದುವರಿಸ್ತಿದ್ದೀನಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸ್ನೇಹಿತರೆ, ಇದೀಗ ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ವಿಚಾರ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ ಅಂತ ಹೇಳಬಹುದು. ಡಿಕೆಶಿ ಹಾಗೆ ಸಿದ್ದರಾಮಯ್ಯ ಇಬ್ರು ಕೂಡ ದೆಹಲಿ ಅಂಗಳವನ್ನ ತಲುಪಿ ಅಲ್ಲಿ ಒಂದಷ್ಟು ಚರ್ಚೆ ಮಾತುಕತೆಗಳನ್ನು ಮುಗಿಸಿಕೊಂಡು ಇದೀಗ ಕರ್ನಾಟಕಕ್ಕೆ ವಾಪಸ್ ಆಗಿದ್ದಾರೆ. ಇದರ ಮಧ್ಯೆ ಡಿಕೆಶಿಗೆ ಇರ್ತಕ್ಕಂತ ಎಲ್ಲಾ ಬಾಗಿಲುಗಳು ಬಂದಾಗಿದ್ದು ಈಗ ಇರ್ತಕ್ಕಂತ ಒಂದೇ ಒಂದು ಬಾಗಿಲು ಅಂತ ಹೇಳಿದ್ರೆ ಅದು ನಂಬರ್ ಗೇಮ್. ಹಾಗಾದ್ರೆ ಡಿಕೆಶಿ ಅವರ ಈ ಒಂದು ನಂಬರ್ ಗೇಮ್ ಇದರಲ್ಲಿ ಡಿಕೆಶಿ ಗೆಲ್ತಾರಾ? ಸಿಎಂ ಸಿದ್ದರಾಮಯ್ಯ ಅವರಿಗೆ ಇರ್ತಕ್ಕಂತ ನಂಬರ್ ಎಷ್ಟು, ಡಿಕೆಶಿಗೆ ಇರ್ತಕ್ಕಂತ ನಂಬರ್ ಎಷ್ಟು, ಇದರ ಬಗ್ಗೆ ನಾನು ಇವತ್ತು ನಿಮ್ಗೆ ಸಿಂಪಲ್ ಆಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಇದೀಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಂತರಿಕವಾಗಿ ಬೆಂಬಲವನ್ನ ಕೊಡ್ತಾ ಇರತಕ್ಕಂಥವರ ಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳಬಹುದು. ರಾಜ್ಯದ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಶಾಸಕರು ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬೆಂಬಲವನ್ನ ಕೊಡ್ತಾ ಇದ್ದು, ಬರೋಬ್ಬರಿ 55 ಶಾಸಕರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಬೆಂಬಲವನ್ನ ಸೂಚಿಸಿದ್ರೆ, ಇತ್ತ ಕಡೆ ಡಿಕೆಶಿ ಅವರಿಗೆ 30ರಿಂದ 33 ಶಾಸಕರು ಮಾತ್ರ ತಮ್ಮ ಬೆಂಬಲವನ್ನ ಕೊಡ್ತಾರೆ. ಸೊ ಇದರ ಜೊತೆಗೆ ಸಚಿವರನ್ನ ನೋಡ್ತಾ ಹೋದ್ರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರ ಸಂಖ್ಯೆ ಅವರ ಪರವಾಗಿ ಇರ್ತಕ್ಕಂಥವರೇ ಹೆಚ್ಚಾಗಿರೋದ್ರಿಂದ ಏನಿಲ್ಲ ಅಂದ್ರೂ 15ರಿಂದ 17 ಸಚಿವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ತಮ್ಮ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಇನ್ನು ಡಿಕೆಶಿ ಅವರಿಗೆ 5ರಿಂದ 6 ಜನ ಮಾತ್ರ ಸಚಿವರು ಬೆಂಬಲವನ್ನ ಕೊಡ್ತಾರೆ. ಸೊ ಹೀಗಾಗಿ ಇದನ್ನೆಲ್ಲ ಲೆಕ್ಕಾಚಾರ ಹಾಕಿದ್ರೆ ಸಿದ್ದರಾಮಯ್ಯ ಅವರಿಗೆ ರಾಜ್ಯದಲ್ಲಿರ್ತಕ್ಕಂಥ ಒಂದಷ್ಟು ಜನರು ಸಿಕ್ಕಾಪಟ್ಟೆ ಬೆಂಬಲವನ್ನ ಸೂಚಿಸ್ತಾರೆ. ಅದರಲ್ಲೂ ಅವರ ಸಮುದಾಯದವರಂತೂ ಸಿದ್ದರಾಮಯ್ಯ ಅವ್ರನ್ನ ಬಿಟ್ಕೊಡೋ ಮಾತೇ ಇಲ್ಲ. ಆದ್ರೆ ಡಿಕೆಶಿ ಅವರಿಗೆ ಒಂದಷ್ಟು ಜನರ ಬೆಂಬಲ ಬಿಟ್ರೆ ಅವರಿಗೆ ಆಂತರಿಕವಾಗಿರಬಹುದು, ಬಾಹ್ಯವಾಗಿರಬಹುದು, ಯಾವುದೇ ರೀತಿಯ ಒಂದಷ್ಟು ದೊಡ್ಡ ಮೊತ್ತದ ಬೆಂಬಲ ಅನ್ನೋದು ಸಿಗಲ್ಲ. ನಂಬರ್ ಗೇಮ್ ಅನ್ನ ತೆಗೆದುಕೊಂಡ್ರು ಕೂಡ ಡಿಕೆಶಿ ಅವರು ಕೆಳಗಡೆನೆ ಇದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಹೋಲಿಸ್ಕೊಂಡ್ರೆ ಡಿಕೆಶಿ ಅವರು ತೀರಾ ಕೆಳಗಡೆ ಇಳಿತಾರೆ. ಯಾಕಂತಂದ್ರೆ ಸಿದ್ದರಾಮಯ್ಯ ಅವರಿಗೆ ಇರ್ತಕ್ಕಂಥದ್ದು 55 ಜನ ಶಾಸಕರ ಬೆಂಬಲ, 17 ಜನ ಸಚಿವರ ಬೆಂಬಲ. ಆದ್ರೆ ಡಿಕೆಶಿಗೆ ಇರ್ತಕ್ಕಂಥ 32 ಶಾಸಕರು ಹಾಗೆ 5ರಿಂದ 6 ಸಚಿವರ ಬೆಂಬಲ. ಸೊ ನಂಬರ್ ಗೇಮ್ ಅನ್ನ ಮಾಡ್ತೀನಿ, ನಂಬರ್ ಪ್ಲಾನ್ ಅನ್ನ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಡಿಕೆಶಿ ಅವರಿಗೆ ಇದು ವರ್ಕ್ಔಟ್ ಆಗೋದಿಲ್ಲ. ಇನ್ನು ತಟಸ್ಥವಾಗಿರ್ತಕ್ಕಂಥ ಒಂದು 8-10 ಜನ ಸಚಿವರು ಹಾಗೆ ಶಾಸಕರು ಏನಿದ್ದಾರೆ ಅವರು ಕೂಡ ಡಿಕೆಶಿಗೆ ಬೆಂಬಲ ಕೊಟ್ಟರು ಡಿಕೆಶಿ ಸಿಎಂ ಆಗೋದು ಡೌಟ್. ಯಾಕಂತಂದ್ರೆ ಸಿದ್ದರಾಮಯ್ಯ ಅವರ ಹಂತವನ್ನ ಡಿಕೆಶಿ ತಲುಪಬೇಕು ಅಂತ ಹೇಳಿದ್ರೆ ಇನ್ನು 20ರಿಂದ 25 ಜನ ಶಾಸಕರನ್ನ ಅವರ ಪರ ಮಾಡ್ಕೋಬೇಕು. ಸೊ ತಟಸ್ಥವಾಗಿ ನಾವು ಸಿದ್ದರಾಮಯ್ಯಗೂ ಸಪೋರ್ಟ್ ಮಾಡಲ್ಲ, ಡಿಕೆಗೂ ಸಪೋರ್ಟ್ ಮಾಡಲ್ಲ, ನಮ್ಮ ಪಾಡಿಗೆ ನಾವ್ ಇರ್ತೀವಿ ಅಂತ ಅನ್ನೋರು ಕೂಡ ಡಿಕೆಶಿ ಎಳ್ಕೊಂಡ್ರು ಅವರು ಸಿಎಂ ಆಗೋದು ಡೌಟ್ ಅಂತ ಹೇಳಬಹುದು. ಯಾಕಂತಂದ್ರೆ ಕರ್ನಾಟಕದಲ್ಲಿ ಈ ಒಂದು ನಂಬರ್ ರಾಜಕೀಯ ಏನಿದೆ, ಯಾರನ್ನ ಮೇಲ್ಗಡೆ ಕರ್ಕೊಂಡು ಹೋಗುತ್ತೆ, ಯಾರನ್ನ ಕೆಳಗಡೆಗೆ ಹಾಕ್ಬಿಡುತ್ತೆ ಅನ್ನೋದನ್ನ ಹೇಳಕ್ ಬರೋದಿಲ್ಲ. ಇತ್ತ ಕಡೆ ಬಿಜೆಪಿ ಅವರು ಕೂಡ ಸಿದ್ದರಾಮಯ್ಯ ಹೊರತಾಗಿ ಡಿಕೆಶಿ ಹೊರತಾಗಿ ಯಾರಿಗೂ ಕೂಡ ಅವರು ಬೆಂಬಲವನ್ನ ಸೂಚಿಸಲ್ಲ. ಯಾಕಂತಂದ್ರೆ ಈಗಾಗಲೇ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿಯನ್ನ ಮಾಡ್ಕೊಂಡಾಗಿದೆ. ಹೀಗಿರುವಾಗ ಬಿಜೆಪಿ ಹಾಗೆ ಜೆಡಿಎಸ್ ಅವರನ್ನ ಹೋಗ್ಬಿಟ್ಟು ನಾವು ಕೇಳ್ತೀವಿ ಅಂದ್ರೂ ಕೂಡ ಡಿಕೆಶಿಗೆ ಯಾವುದು ಕೂಡ ವರ್ಕೌಟ್ ಆಗಲ್ಲ. ಬಿಜೆಪಿ ಅವರು ಒಪ್ಕೊಂಡ್ರು ಕೂಡ ಜೆಡಿಎಸ್ ಅವರು ಒಪ್ಕೊಳ್ಳಕ್ ಸಾಧ್ಯ ಇಲ್ಲ. ಅದರಲ್ಲೂ HD ಕುಮಾರಸ್ವಾಮಿ ಆಗಿರಬಹುದು, ದೇವೇಗೌಡರ ಆಗಿರಬಹುದು, ಕೇವಲ 2-3 ವರ್ಷದ ಅವಧಿಗೆ ಸಿಎಂ ಆಗೋಕೆ ಡಿಕೆಶಿಗೆ ಬೆಂಬಲವನ್ನ ಸೂಚಿಸ್ತಾರೆ ಅಂದ್ರೆ ಅದು ನಿಜಕ್ಕೂ ಕೂಡ ಅಸಾಧ್ಯವಾದ ಮಾತು. ಸೊ ಎಲ್ಲಾ ಕಡೆಯಿಂದ ನೋಡ್ಕೊಂಡು ಬಂದ್ರು ಡಿಕೆಶಿಗೆ ಎಲ್ಲೋ ಒಂದ್ ಕಡೆ ಎಲ್ಲಾ ಬಾಗಿಲು ಕೂಡ ಬಂದ್ ಆಗಿದ್ದು, ಹೈಕಮಾಂಡ್ ಏನ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅದಕ್ಕೆ ಸೂಕ್ತವಾಗಿ ಇವರು ನಡ್ಕೊಂಡು ಹೋಗ್ಬೇಕಾಗತ್ತೆ. ನಂಬರ್ ಗೇಮ್ ಕೂಡ ಇಲ್ಲಿ ಫ್ಲಾಪ್ ಆಗುವಂತೆ ಕಾಣಿಸ್ತಾ ಇದೆ. ಇರ್ತಕ್ಕಂಥ 30ರಿಂದ 33 ಜನ ಶಾಸಕರನ್ನ ಕಟ್ಟಿಕೊಂಡು ಡಿಕೆಶಿ ಕರ್ನಾಟಕದ ಒಂದು ರಾಜಕೀಯ ಬದಲಾವಣೆಯನ್ನ ಮಾಡ್ತೀನಿ ಅಂತಂದ್ರೆ ಅದು ಅಸಾಧ್ಯ. ಹೀಗಾಗಿ ಡಿಕೆಶಿಗೆ ಸಿಎಂ ಆಗಬೇಕು ಅನ್ನೋದು ಕೇವಲ ಕನಸು ಅಷ್ಟೇ ಅನ್ನುವಂಥದ್ದು ಈಗಿನ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ತಿಳಿತಕ್ಕಂಥದ್ದು. ಸೊ ಇದರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.